ಪಶ್ಯತಿ ಸರ್ವತ್ರ ಸರ್ವಂ ಚ ಮಯಿ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ಸ ಚ ಮೇ ನ ಪ್ರಣಶ್ಯತಿ. ಯಃ ಮಾಂ ಪಶ್ಯತಿ ಸರ್ವತ್ರ ಸರ್ವಂ ಚ ಮಯಿ ಪಶ್ಯತಿ ತಸ್ಯ ಅಹಂ ನ ಪ್ರಣಶ್ಯಾಮಿ ಸಹ ಚ ಮೇ ನ ಪ್ರಣಶ್ಯತಿ. ಅಂದರೆ ಹಿಂದೆ ಹೇಳಿದ ಶ್ರೀಕೃಷ್ಣ ಪರಮಾತ್ಮ ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ, ಎಲ್ಲರಲ್ಲೂ ಭಗವಂತ ಇದ್ದಾನೆ, ಎಲ್ಲರೂ ಭಗವಂತನಲ್ಲಿ ಇದ್ದಾರೆ. ಈ ರೀತಿಯಾಗಿ ನಾವು ದೇವರನ್ನ ಕಾಣಬೇಕು ಅಂತ. ಅದರ ಫಲ ಏನು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಯೋಮಾಂ ಪಶ್ಯತಿ ಸರ್ವತ್ರ ಅಂದ್ರೆ ಎಲ್ಲರಲ್ಲೂ ಭಗವಂತನನ್ನ ಯಾರು ಕಾಣ್ತಾರೆ, ಯಹ ಅಂದ್ರೆ ಯಾವ ಸಾಧಕನು. ಎಲ್ಲರಿಗೂ ಈ ತರ ಕಾಣ್ಲಿಕ್ಕೆ ಆಗೋದಿಲ್ಲ, ಸಾಧಕನಾದವನು ಮಾತ್ರ ಹೀಗೆ ಕಾಣ್ಲಿಕ್ಕೆ ಸಾಧ್ಯ. ಯಾರು ಸರ್ವತ್ರ ಮಾಂ ಪಶ್ಯತಿ ಎಲ್ಲಾ ಕಡೆ ನನ್ನನ್ನು ನೋಡ್ತಾರೋ, ಮತ್ತು ಮೈ ಸರ್ವಂಚ ಪಶ್ಯತಿ ಮೈ ನನ್ನಲ್ಲಿ ಎಲ್ಲವನ್ನು ನೋಡ್ತಾರೋ, ಅಂದ್ರೆ ಭಗವಂತ ಎಲ್ಲರಲ್ಲೂ ಇದ್ದಾನೆ, ಎಲ್ಲರೂ ಭಗವಂತನಲ್ಲಿದ್ದಾರೆ ಅಂತ ಯಾರು ದೇವರನ್ನ ಕಾಣ್ತಾರೆ, ಹೀಗೆ ಭಗವದ್ ದರ್ಶನವನ್ನ ಯಾರು ಮಾಡ್ತಾರೋ ತಸ್ಯ ಅಹಂ ನ ಪ್ರಣಶ್ಯಾಮಿ. ತಸ್ಯ ಅಹಂ ನ ಪ್ರಣಶ್ಯಾಮಿ ಅಂದ್ರೆ ಅರ್ಥ ಏನು? ತಸ್ಯ ಅಹಂ ನ ಪ್ರಣಶ್ಯಾಮಿ ಅಂದ್ರೆ ಅವನಿಗೆ ನಾನು ಎಂದಿಗೂ ಇಲ್ಲ ಅಂತ ಆಗೋದಿಲ್ಲ. ಅಂದ್ರೆ ಅರ್ಥ ಏನು? ಅವನ ವಿಚಾರದಲ್ಲಿ ನನ್ನ ಒಂದು ದಿವ್ಯವಾದ ದೃಷ್ಟಿ ಯಾವತ್ತೂ ಇದ್ದೇ ಇರುತ್ತೆ. ಅವನೆಂದಿಗೂ ಅಧಪ್ಪತನವನ್ನು ಹೊಂದೋದಿಲ್ಲ. ಅವನ ರಕ್ಷಣೆ ನನ್ನ ಜವಾಬ್ದಾರಿ. ಯೋಗಕ್ಷೇಮಂ ವಹಾಮ್ಯಹಂ ಅಂತ ಹೇಳ್ತಾನಲ್ಲ, ಅವನ ಯೋಗ ಅವನ ಕ್ಷೇಮ ಅದರ ಜವಾಬ್ದಾರಿ ನಂದು ಅಂತ ಅರ್ಥ. ಯಾರು ಎಲ್ಲರಲ್ಲೂ ನನ್ನನ್ನು ನೋಡ್ತಾರೋ ಮತ್ತು ಎಲ್ಲರೂ ನನ್ನಲ್ಲಿದ್ದಾರೆ ಅಂತ ನನ್ನ ತಿಳಿತಾರೋ, ಅಂದ್ರೆ ಭಗವಂತ ಅನ್ನೋನು ಸರ್ವತ್ರ ವ್ಯಾಪ್ತನಾದವನು, ದೇವರು ಇಲ್ಲೇ ಇರತಕ್ಕಂಥ ಜಾಗ ಇಲ್ಲ. ಮತ್ತು ದೇವರನ್ನ ಬಿಟ್ಟು ದೇವರನ್ನ ಧಿಕ್ಕರಿಸಿ ಯಾರೂ ಕೂಡ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲರೂ ದೇವರನ್ನ ಆಶ್ರಯಿಸಿಕೊಂಡೇ ಬದುಕಬೇಕು. ದೇವರ ಭಕ್ತರಾಗಿದ್ದಾರೋ ಬಿಟ್ಟಿದ್ದಾರೋ, ನಾಸ್ತಿಕನೋ ಆಸ್ತಿಕ ಆಗಿರಬಹುದು, ಅಥವಾ ದೇವರಿಲ್ಲ ಅಂತ ವಾದ ಮಾಡತಕ್ಕಂಥ ನಾಸ್ತಿಕನಾಗಿರ್ಬೋದು. ವೇದ ಧರ್ಮ ಪುರಾಣ ಉಪನಿಷತ್ತು ಭಗವಂತ ಯಾವುದನ್ನು ನಂಬದೇ ಇರತಕ್ಕಂಥ ನಾಸ್ತಿಕನಾಗಿರಬಹುದು. ಆದರೂ ಕೂಡ ಅವನು ದೇವರನ್ನ ಆಶ್ರಯಿಸಿಕೊಂಡೇ ಬದುಕಬೇಕು. ಅವನಿಗೆ ಆ ಜ್ಞಾನ ಇಲ್ಲದೆ ಇರಬಹುದು. ತಂದೆ ತಾಯಿಯಿಂದಲೇ ನಮಗೊಂದು ಜೀವನ ಅನ್ನೋ ಜ್ಞಾನ ಎಷ್ಟೋ ಜನ ಮಕ್ಕಳಿಗೆ ಇರೋದಿಲ್ಲ. ಗುರುಗಳ ಒಂದು ಮಾರ್ಗದರ್ಶನದಿಂದ ನಮಗೆ ಜ್ಞಾನ ಬಂದದ್ದು ಅನ್ನೋ ಜ್ಞಾನ ಎಷ್ಟೋ ಜನಕ್ಕೆ ಇರೋದಿಲ್ಲ. ಅವರಿಗೆ ಜ್ಞಾನ ಇಲ್ಲ ಅಂತ ಮಾತ್ರಕ್ಕೆ ತಂದೆ ತಾಯಿಯಂದರು ಮಕ್ಕಳ ಜೀವನಕ್ಕೆ ಆಧಾರ ಅಲ್ಲ ಅಂತ ಏನಾಗೋದಿಲ್ಲ. ತಂದೆ ತಾಯಿಯಂದರು ಮಕ್ಕಳ ಜೀವನಕ್ಕೆ ಆಧಾರವೇ. ಗುರುಗಳ ಮಾರ್ಗದರ್ಶನದಿಂದ ನನಗೊಂದಷ್ಟು ಜ್ಞಾನ ಬಂದಿದೆ ಅನ್ನೋ ಜ್ಞಾನ ಇಲ್ಲದೆ ಇರಬಹುದು. ಆ ಜ್ಞಾನ ಇಲ್ಲ ಅಂದ ಮಾತ್ರಕ್ಕೆ ಗುರುಗಳ ಮಾರ್ಗದರ್ಶನದಿಂದ ಜ್ಞಾನ ಬಂದದ್ದಂತೂ ಸುಳ್ಳಲ್ವಲ್ಲ, ಅಸತ್ಯನೇ. ಹಾಗೆ ಆ ವ್ಯಕ್ತಿ ನಾಸ್ತಿಕನಾಗಿರಬಹುದು, ದೇವರನ್ನ ಧರ್ಮವನ್ನ ನಂಬಿ ಇರತಕ್ಕಂಥ ವ್ಯಕ್ತಿ ಆಗಿರಬಹುದು. ಆದರೂ ಕೂಡ ಎಲ್ಲರೂ ಕೂಡ ಭಗವಂತನನ್ನ ಆಶ್ರಯಿಸಿಕೊಂಡೇ ಇರುವಂತದ್ದು, ಇದು ಸತ್ಯ. ಹೀಗೆ ಯಾರು ಎಲ್ಲರಲ್ಲೂ ನನ್ನನ್ನು ನೋಡ್ತಾರೋ ಮತ್ತು ಎಲ್ಲರೂ ನನ್ನನ್ನ ಆಶ್ರಯಿಸಿಕೊಂಡೇ ಇದ್ದಾರೆ ಅಂತ ಯಾರು ನೋಡ್ತಾರೋ ತಸ್ಯ ಅಹಂ ನ ಪ್ರಣಶ್ಯಾಮಿ, ಅಂತ ವ್ಯಕ್ತಿಗೆ ನಾನು ಎಂದೂ ಇಲ್ಲ ಅಂತ ಆಗೋದಿಲ್ಲ. ನಶ್ಯಾಮಿ ಅಂದ್ರೆ ನಶ ಅದರ್ಶನೆ, ಕಾಣೆ ಆಗೋದು. ಪ್ರಣಶ್ಯಾಮಿ ಅಂದ್ರೆ ಇಲ್ವೇ ಇಲ್ಲ ಅಂತ ಆಗೋದು, ಅದಾಗೋದೇ ಇಲ್ಲ. ಎಂದೆಂದಿಗೂ ನನ್ನ ಒಂದು ದಿವ್ಯ ದೃಷ್ಟಿಯ ಸಂರಕ್ಷಣೆಯಲ್ಲಿ ಅವರಿದ್ದೇ ಇರ್ತಾರೆ. ಅಂದ್ರೆ ಭಗವಂತನ ದಿವ್ಯವಾದ ದೃಷ್ಟಿ, ಭಗವಂತನ ಒಂದು ಅನುಗ್ರಹ ದೃಷ್ಟಿ ಅದು ನಮ್ಮ ಮೇಲೆ ಬೀಳ್ಬೇಕು. ಯಾಕೆ ಅಂತ ಹೇಳಿದ್ರೆ, ಕಿಮಲಭ್ಯಂ ಭಗವತಿ ಪ್ರಸನ್ನೆ, ಭಗವಂತ ಪ್ರಸನ್ನನಾದ, ಅವನ ಒಂದು ಪ್ರಸನ್ನವಾದ ದೃಷ್ಟಿ ನಮ್ಮ ಮೇಲೆ ಬಿತ್ತು ಅಂತ ಆದ್ರೆ ಯಾವುದೂ ಕೂಡ ಅಲಭ್ಯವಾದದ್ದಲ್ಲ, ಎಲ್ಲವೂ ಕೂಡ ನಮಗೆ ಸುಲಭ. ಭಗವಂತನ ಒಂದು ದಿವ್ಯವಾದ ದೃಷ್ಟಿ ಅದು ನಮ್ಮ ಮೇಲೆ ಬೀಳ್ಬೇಕು. ಅದು ಬಿತ್ತು ಅಂತ ಆದ್ರೆ ಎಲ್ಲವೂ ನಮಗೆ ಸುಲಭ, ಯಾವುದೂ ಅಲಭ್ಯವಾದದ್ದಲ್ಲ. ಅದರಿಂದಾಗಿ ಭಗವಂತನ ದಿವ್ಯವಾದ ದೃಷ್ಟಿ ಅದು ನಮ್ಮ ಮೇಲೆ ಯಾವತ್ತೂ ಇದ್ದೇ ಇರುತ್ತೆ. ತಸ್ಯ ಅಹಂ ನ ಪ್ರಣಶ್ಯಾಮಿ ಸಚ ಮೇನ ಪ್ರಣಶ್ಯತಿ, ಅವನೂ ಕೂಡ ಎಂದೆಂದಿಗೂ ನನ್ನಿಂದ ದೂರವಾಗೋದಿಲ್ಲ. ಅಂದ್ರೆ ಎಂದೆಂದೂ ನನ್ನ ಭಕ್ತನಾಗೇ ಇರ್ತಾನೆ. ಒಮ್ಮೆ ದೇವರನ್ನ ಕಂಡ, ದೇವರ ದಿವ್ಯವಾದ ಆಕೃತಿ ಸ್ವರೂಪ ಎಲ್ಲಾ ಕಡೆ ಭಗವಂತನನ್ನ ಕಾಣೋದು, ಎಲ್ಲರಲ್ಲೂ ದೇವರಿದ್ದಾನೆ, ಎಲ್ಲರೂ ದೇವರನ್ನ ಆಶ್ರಯಿಸಿಕೊಂಡಿದ್ದಾರೆ ಎಂಬತಕ್ಕಂಥ ಜ್ಞಾನವನ್ನ ಯಾವಾಗ ಒಬ್ಬ ವ್ಯಕ್ತಿ ಒಬ್ಬ ಸಾಧಕ ತಿಳ್ಕೊಳ್ತಾನೋ ಸಚ ಮೇ ನ ಪ್ರಣಶ್ಯತಿ, ಅವನು ಎಂದೆಂದಿಗೂ ನನ್ನ ಭಕ್ತಿಯಿಂದ ದೂರವಾಗೋದಿಲ್ಲ, ಎಂದೆಂದೂ ನನ್ನ ಭಕ್ತನಾಗೇ ಇರ್ತಾನೆ, ಎಂದೆಂದಿಗೂ ನನ್ನಲ್ಲಿ ಭಕ್ತಿಯನ್ನ ಮಾಡೇ ಮಾಡ್ತಾನೆ. ಯಾಕಂದ್ರೆ ಕೆಲವೊಂದು ಕೆಲಸಗಳನ್ನು ನಾವು ಯಾವಾಗಲೂ ಒಮ್ಮೆ ಮಾಡ್ತೇವೆ, ನಿರಂತರವಾಗಿ ಮಾಡೋದಿಲ್ಲ.
ಅದರ ಭಗವಂತನಲ್ಲಿ ಭಕ್ತಿ ಅನ್ನೋದು ನಿರಂತರವಾಗಿದ್ದೇ ಇರುತ್ತೆ. ಭಗವಂತನ ಮಹತ್ವವನ್ನ, ಭಗವಂತನ ಶಕ್ತಿಯನ್ನ, ಭಗವಂತನ ಒಂದು ವ್ಯಾಪಕತೆಯನ್ನ ಯಾರು ಯಾವಾಗ ತಿಳ್ಕೊಳ್ತಾರೋ ಅಂತವರು ದೇವರ ಭಕ್ತಿಯಿಂದ, ಭಕ್ತಿ ಮಾರ್ಗದಿಂದ ಎಂದಿಗೂ ದೂರವಾಗುವುದಿಲ್ಲ. ನಿರಂತರವಾಗಿ ಭಕ್ತಿ ಮಾರ್ಗದಲ್ಲಿ ಇದ್ದೇ ಇರ್ತಾರೆ. ಯಾಕಂದ್ರೆ ದೇವರ ಒಂದು ಅಚಿಂತ್ಯದ್ಭುತವಾದ ಶಕ್ತಿ, ಆ ದೇವರ ಒಂದು ವಿಶಿಷ್ಟವಾದ ಸಾಮರ್ಥ್ಯ, ಭಗವಂತನ ಒಂದು ವ್ಯಾಪಕತೆ ಇದೆಲ್ಲ ತಿಳ್ಕೊಂಡ್ಮೇಲೆ ದೇವರಿಂದ ದೂರ ಆಗ್ಲಿಕ್ಕೆ ಹೇಗ್ ತಾನೇ ಸಾಧ್ಯ? ನಾನು ದೇವರನ್ನ ಬಿಟ್ಟು ಒಂದು ಕ್ಷಣವೂ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ತೇನ ವಿನ ತೃಣಮಪಿನ ಚಲತಿ. ಭಗವಂತ ಅನುಗ್ರಹ ಇಲ್ಲದೇನೆ ಒಂದು ಹುಲ್ಲು ಕಡ್ಡಿ ಕೂಡ ಆಗೋದಿಲ್ಲ. ಅಂದಮೇಲೆ ನನ್ನ ಮಾತು, ನನ್ನ ಕೃತಿ, ನನ್ನ ಆಲೋಚನೆ, ನನ್ನ ಸಾಧನೆ ಇದೆಲ್ಲದಕ್ಕೂ ಕೂಡ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು ಭಗವಂತನ ಪ್ರಸಾದ, ಭಗವಂತನ ಅನುಗ್ರಹ. ಈ ಒಂದು ಪರಿಜ್ಞಾನ ಇತ್ತು ಅಂತಾದ್ರೆ ಎಂದೆಂದಿಗೂ ಯಾರು ಭಗವಂತನನ್ನ ಬಿಟ್ಟು ದೂರ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನಿರಂತರವಾಗಿ ಭಗವಂತನ ಭಕ್ತರು ಹಾಗೇ ಆಗಿರ್ತಾರೆ ಅಂತಕ್ಕಂಥದ್ದು ಇದರ ಅಭಿಪ್ರಾಯ. ಅಂದ್ರೆ ದೇವರನ್ನ ಎಲ್ಲಾ ಕಡೆ ಕಾಣುವುದರಿಂದ ಮತ್ತು ಎಲ್ಲರೂ ದೇವರನ್ನ ಆಶ್ರಯಿಸಿಕೊಂಡೇ ಇದ್ದಾರೆ ಎಂಬತಕ್ಕಂಥ ಭಾವನೆಯನ್ನ ಪಡೆದುಕೊಳ್ಳುವುದರಿಂದ ನಮಗೇನು ಲಾಭ, ಅದರಿಂದ ಉಪಕಾರ ಏನು ಅಂತ ಹೇಳಿದ್ರೆ, ನಾವು ಭಗವಂತನ ದಿವ್ಯವಾದ ದೃಷ್ಟಿಯಲ್ಲಿ ಎಂದೆಂದಿಗೂ ಇರ್ತೇವೆ ಮತ್ತು ಎಂದೆಂದಿಗೂ ಭಗವಂತನ ಭಕ್ತಿಯಲ್ಲಿ ನಾವು ಇದ್ದೇ ಇರ್ತೇವೆ. ಭಗವಂತನ ಭಕ್ತಿಯಿಂದ ದೂರ ಆಗೋದಿಲ್ಲ ಅನ್ನೋದು ಒಟ್ಟು ಅಭಿಪ್ರಾಯ. ಯಾವ ಸಾಧಕನು ಮಾಂ ಅಂದ್ರೆ ಮಾ ಅಂದ್ರೆ ಲಕ್ಷ್ಮೀ ದೇವಿ, ಮಾಂ ಅಂದ್ರೆ ಲಕ್ಷ್ಮಿಯನ್ನು, ಅಂದ್ರೆ ಲಕ್ಷ್ಮೀಪತಿಯಾದ ನನ್ನನ್ನು ಅಥವಾ ಪರಮಾತ್ಮನಾಗಿರ್ತಕ್ಕಂಥ ನನ್ನನ್ನು ಸರ್ವತ್ರ ಎಲ್ಲ ಕಡೆಗಳಲ್ಲೂ, ಹಿಂದೆ ಹೇಳಿದ್ದು ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ. ಭೂತ ಅಂತ ಹೇಳಿದ್ರೆ ಭವಂತೀತಿ ಭೂತಾಹ, ಹುಟ್ಟು ಇರತಕ್ಕಂತಹ ಚೇತನ ಪದಾರ್ಥಗಳು ಮಾತ್ರ ಅಂತ ಅನ್ಸತ್ತೆ. ಅದಕ್ಕೆ ಕೃಷ್ಣ ಸ್ಪಷ್ಟಪಡಿಸ್ತಾ ಇದ್ದಾನೆ, ಬರೀ ಚೇತನ ಪದಾರ್ಥಗಳಲ್ಲ, ಸರ್ವತ್ರ. ಅದು ಚೇತನ ಇರಬಹುದು, ಅಚೇತನ ಇರಬಹುದು, ಜೀವ ಇರಬಹುದು, ಜಡ ಇರಬಹುದು, ಎಲ್ಲಾ ಕಡೆಗಳಲ್ಲೂ ಕೂಡ, ಸರ್ವತ್ರ ಎಲ್ಲಾ ಕಡೆಗಳಲ್ಲೂ ಪಶ್ಯತಿ ನನ್ನನ್ನು ನೋಡುತ್ತಾನೋ, ಚ ಮತ್ತು ಸರ್ವಂ ಎಲ್ಲವನ್ನೂ, ಮೈ ಪಶ್ಯತಿ ಮೈ ನನ್ನಲ್ಲಿ, ಪಶ್ಯತಿ ಕಾಣುತ್ತಾನೋ, ತಸ್ಯ ಅವನಿಗೆ, ಅಹಂ ನಾನು ನ ಪ್ರಣಶ್ಯಾಮಿ ಇಲ್ಲ ಅಂತ ಆಗೋದಿಲ್ಲ. ಅಂದ್ರೆ ಅವನ ವಿಚಾರದಲ್ಲಿ ನಾನು ಎಂದೆಂದಿಗೂ ಇದ್ದೇ ಇರ್ತೇನೆ. ಅವನ ಯೋಗ, ಅವನ ಕ್ಷೇಮ, ಅದರ ಜವಾಬ್ದಾರಿ ನಂದು ಅಂತ ಅರ್ಥ. ಸಚ ಅಂತಹ ಸಾಧಕನು ಕೂಡ, ಎಲ್ಲರಲ್ಲೂ ನನ್ನನ್ನ ಕಾಣುವಂತಹ, ನನ್ನನ್ನು ಎಲ್ಲರಲ್ಲೂ ಕಾಣತಕ್ಕಂತಹ ಸಾಧಕನು ಕೂಡ ಮೇ ನನಗೆ ನ ಪ್ರಣಶ್ಯತಿ ಇಲ್ಲವಾಗೋದಿಲ್ಲ. ಅಂದ್ರೆ ನನ್ನ ಭಕ್ತಿಯಿಂದ ಅವನು ದೂರ ಆಗೋದಿಲ್ಲ. ನಿರಂತರವಾಗಿ ನನ್ನ ಸ್ಮರಣೆಯನ್ನ, ಭಗವಂತನ ಸ್ಮರಣೆಯನ್ನು ಅವನು ಮಾಡ್ತಾನೆ ಇರ್ತಾನೆ ಅನ್ನೋದು ಇದರ ಅಭಿಪ್ರಾಯ. ಯೋ ಮಾಂ ಪಶ್ಯತಿ ಸರ್ವತ್ರ ಸರ್ವಂಚ ಮಯಿ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ಸಚ ಮೇ ನ ಪ್ರಣಶ್ಯತಿ. ನಶ್ಯತಿ ಅಂದ್ರೆ ನಶ ಅದರ್ಶನೇ ಧಾತು, ಇಲ್ಲ ಅಂತ ಆಗೋದು ಅಂತ ಅರ್ಥ. ನ ಪ್ರಣಶ್ಯತಿ ಅಂದ್ರೆ ಇಲ್ಲ ಅಂತ ಆಗೋದಿಲ್ಲ, ಎಲ್ಲ ಕಡೆ ಇದ್ದೇ ಇರ್ತಾರೆ ಅಂತ ಅಭಿಪ್ರಾಯ. ಶ್ರೀಕೃಷ್ಣಾರ್ಪಣಮಸ್ತು.